ಓಂ ಶ್ರೀ ದುರ್ಗಾಯ ನಮಃ ಶಿವಾಯ. ಇವಾಗಿನ ವಿಚಾರ ದೈವಸಿದ್ಧಿ ಮಾಡುವಂತಹ ಸ್ಟೆಪ್ ಹೇಗೆ ಅಂದರೆ ಯಾವ ರೀತಿಯಿಂದ ನಾವು ದೈವಸಿದ್ಧಿಯನ್ನು ಮಾಡ್ಕೊತ ಹೋಗಬೇಕು. ಸ್ಟೆಪ್ ಹೇಳ್ಕೊಡಿ ಗುರುಗಳೇ ಅಂತ ನನಗೆ ತುಂಬ ಜನ ಯೂಟ್ಯೂಬಲ್ಲೂ ಕೇಳಿದಿರಿ, ಫೇಸ್ಬುಕ್ಕಲ್ಲೂ ಕೇಳಿದಿರಿ. ಹೌದು ನೋಡಿ ವೀಕ್ಷಕರೇ, ನಾವೊಂದು ಗುರಿಯನ್ನು ಇಟ್ಕೋಬೇಕು. ಗುರಿ ಅಂದರೆ ನಾನು ಸಿದ್ಧಿ ಮಾಡಬೇಕು, ನಾನೇನೋ ಮಾಡಿಬಿಡ್ಬೇಕು, ಏನೋ ಹಾಗಲ್ಲ. ಸಿದ್ಧಿ ಅಂದರೆ ಮೊದಲು ನಾವು ಯಾವ ಕಡೆಯೂ ಗಮನ ಕೊಡಬಾರ್ದು. ದುಡ್ಡಿನ ಕಡೆಯೂ ಗಮನ ಕೊಡಬಾರ್ದು, ಆಹಾರದ ಕಡೆಯೂ ಗಮನ ಕೊಡಬಾರ್ದು. ಏನು ಹೇಳಿ? ದುಡ್ಡಿನ ಕಡೆಯೂ ಗಮನ ಕೊಡಬಾರ್ದು, ಆಹಾರದ ಕಡೆಯೂ ಗಮನ ಕೊಡಬಾರ್ದು. ದುಡ್ಡು ಆಹಾರ ಎಲ್ಲ ಇಲ್ಲಿ ಬರ್ತದೆ. ಹೇಗೆ ಬರ್ತದೆ ನಿಮ್ಗೆ ಹೇಳ್ತೀನಿ. ಭಿಕ್ಷುಕರು ದಿನಕ್ಕೆ 3,000 ದುಡಿತಾರೆ ಉದಾಹರಣೆಗೆ. ಇನ್ನು ದುಡಿಮೆ ಮಾಡೋರು ದಿನಕ್ಕೆ 10,000 to 12,000 ಕೂಡ ಒಂದು ಮನುಷ್ಯ ದುಡಿತಾನೆ. ಬರೀ ದುಡಿಮೆಯಿಂದ ಅವನು ಒಬ್ಬನೇ ದುಡಿತಾನೆ. ಅಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ ಅಲ್ವಾ? ಹಾಗೇನೇ ಇಲ್ಲಿ ನಮ್ಮ ಗಮನ ದೇವ್ರ ಕಡೆ ಇರಬೇಕು. ಈಗ ಒಂದು ಉದಾಹರಣೆ ಕೊಡ್ತೇನೆ. ಈಗ ದುರ್ಗಾ ಮಾತಾ, ಸರಿನಾ? ನನ್ನ ಗಮನ ಪೂರ್ತಿಯಾಗಿ ಅಮ್ಮನ ಕಡೆ ಇದ್ದಿದ್ದರಿಂದ ನನಗೆ ಅಮ್ಮನ ಪೂರ್ತಿ ಅನುಗ್ರಹ ಆಗಿದೆ. ಶ್ರೀ ದುರ್ಗಾದೇವರ ನಿಮಗೆ ನೋಡಿರ್ಬೋದು. ಒಂದು ಅಮ್ಮನ ಒಂದು ಮುಖರೂಪ, ಒಂದು ಆಚಾರ ವಿಚಾರ, ಗುಣಲಕ್ಷಣ, ಮಾತು ಎಲ್ಲ ಟು ಜೆಡ್ ನನ್ನಲ್ಲಿ ಅಳವಡಿಕೆ ಆಗಿದೆ. ಕಾರಣ ಏನಂದರೆ ಪೂರ್ತಿಯಾಗಿ ನಾನು ಅಮ್ಮನಲ್ಲಿ ಅಳವಡಿಕೆ ಆಗಬೇಕು. ನಾನು ಅಷ್ಟು ಮಟ್ಟಿ ಸಿದ್ಧಿ ಆಗಬೇಕು, ಪೂರ್ತಿ ಅಮ್ಮ ಆಗಬೇಕು. ನಾನು ಇಷ್ಟೇ ಅಲ್ಲ, ನನ್ನ ಸಿದ್ಧಿ ಇನ್ನೂ ಇದೆ. ನಾನು ಜಪ ತಪಸ್ಸು ಆಚರಣೆ ಏಕಾಂತದಿಂದ ಮೌನವಾಗಿ ಕುಳಿತೆ ಅಂದರೆ ಪೂರ್ತಿ ನಾನು ದುರ್ಗಾ ಅಮ್ಮನೇ ಆಗ್ತೀನಿ. ಅಂದರೆ ಅವತಾರ ನಾನು ತಾಳ್ತೀನಿ. ಆಗ ನನ್ನ ಕಣ್ಣು ದೊಡ್ಡಾಗ್ತದೆ, ಕುಂಕುಮ ಸೇಮ್ ಟು ಸೇಮ್ ದುರ್ಗಾ ಮಾತನ್ನು ನೋಡಿದಾಗಲೇ ಇವಾಗಲೂ ಆಗ್ತಾಯಿದೆ. ಏನಂತೀರಿ? ನನ್ನನ್ನು ನೋಡಿದಾಗ ಅನಿಸುತ್ತೆ ಈಗ ನನ್ನಲ್ಲಿ ಯಾವ ಶೇಖರ ಇಲ್ಲ, ಈಗ ನನ್ನಲ್ಲಿ ಪೂರ್ತಿ ಅಮ್ಮನೇ ಒಂದು ಆವರಿಸ್ಕೊಂಡಿದ್ದಾರೆ ಅಂತ. ಹಾಗೆ ಸಿದ್ಧಿ ಮಾಡು. ಅರ್ಥ ಆಯ್ತು? ನಾನೆಲ್ಲ ಮಂತ್ರ ತಗೊಳ್ತೀನಿ. ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ನಿರಂತರ ಜಪ. ಯಾವುದೇ ದೇವ್ರ ದರ್ಶನಕ್ಕೆ ಹೋದ್ರೂ ಅಲ್ಲಿ ನಾನು ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತೀನಿ. ನಂದು ವಿಚಾರ ನಿಮ್ಗೆ ಹೇಳ್ತೇನೆ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಳವಡಿಸ್ಕೋಬೇಕು ಅಂತ. ಇಲ್ಲಿ ಗಂಡಸರು ಅಳವಡಿಸ್ಕೋಬೋದು, ಹೆಂಗಸರು ಅಳವಡಿಸ್ಕೋಬೋದು. ನಾವೊಂದು ದೇವರ ಒಂದು ಸಿದ್ಧಿ ನಾವು ಜಪ ಮಾಡುವಾಗ ಯಾರಿಂದಲೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮೇಲೆ. ಅರ್ಥ ಆಯ್ತಾ? ಕೆಲವರು ಇರ್ತಾರೆ ಬಿಡಿ, ಮುಂದಿಂದ ಒಂಥರ, ಹಿಂದಿಂದ ಒಂಥರ, ಮತ್ತು ಇನ್ನಿತರ ಹಲವಾರು ಅಲ್ವಾ? ಹಾಗೆ ಇದೇ ಥರ ನಾವು ಅಳವಡಿಸ್ಕೊತ ಹೋಗಬೇಕು. ಮಂತ್ರ ನಿಮಗೆ ಓಂ ನಮಃ ಶಿವಾಯ ಇಷ್ಟ ಇದ್ದರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊತ ಹೋಗ್ಬೋದು. ಅದೇ ಸಿದ್ಧಿಯನ್ನು ನೀವು ಮಾಡ್ಕೋಬೋದು. ಅಥವಾ ನಿಮಗೆ ಕಾಳಿ ಮಾತಾ ಇಷ್ಟ ಇದ್ದರೆ ಓಂ ಕ್ರೀಂ ಕಾಳಿಕಾಯ ನಮಃ ಅಂತ ಈ ಮಂತ್ರವನ್ನು ಹೇಳ್ತಾ ಹೋಗ್ಬೋದು. ಹಾಗೆಯೇ ಅಥವಾ ಓಂ ಶ್ರೀ ದುರ್ಗಾಯ ನಮಃ, ದುರ್ಗಾದೇವಿ ಸಿದ್ಧಿ ಮಾಡಬೇಕಂದ್ರೆ ನೀವು ದುರ್ಗಾದೇವಿಯ ಒಂದು ಸಿದ್ಧಿಯನ್ನು ಮಾಡ್ಕೊತ ಹೋಗ್ಬೋದು. ಇದೇ ಥರ ನೀವು ಒಂದು ದೇವರ ವಿಚಾರವನ್ನು ಅಳವಡಿಸ್ಕೊತ ಹೋದರೆ ಆಯಿತು. ಅರ್ಥ ಆಯ್ತಾ? ಆಗ ನಿಮಗೆ ಹೆಚ್ಚಿನ ರೀತಿಯಲ್ಲಿ ದೈವಸಿದ್ಧಿ ಆಗುವುದರ ಜೊತೆ ಹೆಚ್ಚಿನ ರೀತಿಯ ಒಂದು ವಿದ್ಯೆಗಳನ್ನು ಕಲಿತಾ ನೀವು ಜನಗಳಿಗೂ ಒಳ್ಳೇದು ಮಾಡ್ತಾ ಹೋಗ್ಬೋದು, ನಿಮಗೂ ಒಳ್ಳೇದು ಮಾಡ್ಕೋಬೋದು. ನಾನೆಲ್ಲ ಹಾಗೆ 9 ವರ್ಷದ ಹಿಂದೆ ತುಂಬ ಸಮಸ್ಯೆಗಳಿತ್ತು ನಮ್ಮ ಮನೆಯಲ್ಲೆಲ್ಲ. ನಾವು ಆ ಸಮಸ್ಯೆಗಳ ನಿವಾರಣೆ ಮಾಡಿಕೊಳ್ತಾ, ನನಗೆ ಹೇಳ್ತೀನಿ ನಿಮಗೆ, ಬೆಳಗ್ಗೆ ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳಲಿಕ್ಕೆ ಆಗ್ತಾಯಿರಲಿಲ್ಲ. 10 ಗಂಟೆ 9 ಗಂಟೆಗೆಲ್ಲ ಎದ್ದೇಳ್ತಿದ್ದೆ. ಯಾರು ಎದ್ದೇಳೋಣ, ಯಾರು ಅಲ್ಲಿ ಹೋಗೋಣ, ಯಾರು ಆ ಕೆಲಸ ಮಾಡೋಣ, ಯಾರು ಈ ಕೆಲಸ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಹೀಗೆ ನಾನು ಮುಂದೆ ಹೋಗ್ತಾ 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 ದೇವರ ಒಂದು ಆಚಾರ ವಿಚಾರವನ್ನು ನನ್ನಲ್ಲಿ ಅಳವಡಿಸ್ಕೊಂಡಾಗ ಬೆಳಗ್ಗೆ 3:30 ನನಗೆ ಎಚ್ಚರ ಆಗುತ್ತೆ. ಮಲಗಬೇಕು ಅಂದ್ರೂ ನನಗೆ ಮಲಗೋಕ್ಕಾಗಲ್ಲ, ಇಷ್ಟ ಇರಲ್ಲ ಮಲಗಲಿಕ್ಕೆ. ಆಗ ನಾನು 3:30 ಎದ್ದು ಹೋಗಿ ಸ್ನಾನ ಮಾಡಿಬಿಡ್ತೀನಿ. ಸ್ನಾನ ಮಾಡಿಕೊಂಡು ನಾನು ದಿನಚರಿನ ಶುರು ಮಾಡ್ಕೊತೀನಿ. ಒಂದು ದೇವರ ಮೂರ್ತಿ ಎಲ್ಲ ತೊಳೆದು ಒಂದು ಜಪ, ಒಂದು ಅಮ್ಮನ ಪಾರಾಯಣ, ಹಾಗೆ ಇನ್ನಿತರ ಏನಾದರೂ ಅಡುಗೆ ಕೆಲಸ ಮಾಡ್ಕೊಂಡಿದ್ರೆ ಅಡುಗೆ ಕೆಲಸ, ಇನ್ನಿತರ ಏನಾದರೂ ನಮ್ಮ ತೋಟದ ಕೆಲಸ ಮಾಡ್ಕೊಂಡಿದ್ರೆ ತೋಟದ ಕೆಲಸ, ಇನ್ನಿತರ ಕೆಲಸವನ್ನು ಶುರು ಮಾಡ್ತೇನೆ. ಮತ್ತು ಸುಸ್ತು ಅನ್ನೋದಾಗೋದಿಲ್ಲ ವೀಕ್ಷಕರೇ, ಸುಸ್ತು ಅನ್ನೋದೇ ಆಗೋದಿಲ್ಲ. ನಿಮ್ಗೆ ಹೇಳ್ತೀನಿ, ನಾನು ಬೆಳಗ್ಗೆ ಕೆಲವೊಮ್ಮೆ ನನ್ನ ತೋಟದ ಒಂದು ರೈತದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ, ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ಸಾಯಂಕಾಲ 6:30 7 ಗಂಟೆವರೆಗೂ ನಾನು ಕೆಲಸ ಮಾಡ್ತಾನೇ ಇರ್ತೀನಿ. ನನಗೆ ಸುಸ್ತು ಅನ್ನೋದೇ ಆಗೋದಿಲ್ಲ. ಆದರೆ ಆಹಾರ ಪದ್ಧತಿನ ನಾನು ಸ್ಟೆಪ್ ಬೈ ಸ್ಟೆಪ್ ತಗೊಳ್ತೇನೆ. ಹಣ್ಣು ಮತ್ತು ಎಳನೀರು, ಇನ್ನಿತರ ಬೆಳಗ್ಗೆ ಎಳನೀರಿಂದ ಶುರು ಮಾಡ್ತೇನೆ ನನ್ನ ದಿನಚರಿಯನ್ನು.
ಹಾಗೆ ಅನ್ನವನ್ನು ಕೂಡ ತಗೊಳ್ತೇನೆ, ಅನ್ನ, ತರಕಾರಿಗಳು, ಬೇಯಿಸಿದ ತರಕಾರಿಗಳು ಎಲ್ಲ. ಆದರೆ ಉಪ್ಪು ಖಾರ ಮಾತ್ರ ಸ್ವಲ್ಪನೂ ತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ನನ್ನ ಎನರ್ಜಿಗೆ ನಾನು ಬೇಯಿಸಿದ ಅನ್ನ, ಬೇಯಿಸಿದ ತರಕಾರಿ ಇದನ್ನೆಲ್ಲ ತಗೊಳ್ತೇನೆ. ಹಾಗೆ ನೀರು ಜಾಸ್ತಿ, ದಿನಕ್ಕೆ ನಾನು 10 ಲೀಟ್ರು 15 ಲೀಟ್ರು ಒಮ್ಮೆ 20 ಲೀಟ್ರ್ ನೀರು ಕೂಡ ಕುಡಿತೇನೆ. ಹಾಗೆ 3 ಬಾರಿ ಸ್ನಾನ, ಬೆಳಿಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಾಯಂಕಾಲ ಒಂದು ಸಲ. ಇನ್ನು ದೇವರ ದರ್ಶನ, ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ಒಂದೊಂದು ಸಲ ಸ್ನಾನ ಮಾಡೇ ಹೋಗ್ತೇನೆ. ಈಗ ಉದಾಹರಣೆಗೆ ಒಂದು ಮಹಾಬಲೇಶ್ವರ ಹೋಗ್ತೀನಿ, ಗೋಕರ್ಣ ಅಂದರೆ ಅಲ್ಲಿ ಸ್ನಾನ ಮಾಡಿ ಮತ್ತು ದೇವರ ದರ್ಶನಕ್ಕೆ ಹೋಗೋದು. ಅಥವಾ ಇಲ್ಲಿ ನಮ್ಮ ಮಂಜುಗುಣಿ ಸಿರಿಸಿಯಲ್ಲಿರುವಂತಹ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತೀನಿ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲೂ ಕೂಡ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗೋದು. ಅಲ್ಲಿ ಮಾರಿಕಾಂಬಾಮ್ಮನ ದೇವರ ದರ್ಶನಕ್ಕೆ ಹೋಗ್ತೀನಿ, ಅಲ್ಲೂ ಕೂಡ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗೋದು. ಹೀಗೆ ನಾವು ಸಿದ್ಧಿ ಮಾಡಬೇಕು ಅಂದರೆ ನಮ್ಮಲ್ಲಿ ಈ ಗುಣವನ್ನು ಅಳವಡಿಸ್ಕೋಬೇಕು. ಸ್ನಾನ, ಹಾಗೆ ಒಂದು ಶುದ್ಧತೆ, ನಮ್ಮ ಒಂದು ಗರ್ಭಗುಡಿಯನ್ನು ಶುದ್ಧ ಇಟ್ಕೋಬೇಕು. ನಮ್ಮ ಹೊಟ್ಟೆಯನ್ನು ಹೇಗೆ ಶುದ್ಧ ಅಂದರೆ ಸ್ವಲ್ಪನೂ ಒಂದು ವಾಸನೆ ಇರಬಾರ್ದು ಹೊಟ್ಟೆ ಒಳಗೆ, ಉಪ್ಪು ಖಾರದ ಅಂಶ, ಹುಳಿಯ ಅಂಶ ಇದೆಲ್ಲ ಇರಕ್ಕೆ ಕೊಡಬಾರ್ದು. ಅದಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಹಣ್ಣು, ಎಳನೀರನ್ನೇ ಅಳವಡಿಸ್ಕೋಬೇಕು. ಜಾಸ್ತಿ ಪ್ರಮಾಣದ ನೀರು ಕುಡಿಬೇಕು. ಆಗ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಹೋಗುತ್ತದೆ. ಆಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತನ್ನಿಂತಾನೇ ಬರುತ್ತದೆ. ನಾವು ಇವತ್ತು ಹಾಗಲ್ಲ, ಕೆಲವರದ್ದು ಬಿಡಿ, ನಾನು ಕೆಲವರು ತಗೊಳ್ಳಲ್ಲ. ಒಂದು ನೀವು ಸಿದ್ಧಿ ಮಾಡಬೇಕು, ಸಾಧನೆ ಮಾಡಬೇಕು, ಒಂದು ನನ್ನ ದಾರಿಯಲ್ಲೇ ಮುಂದೆ ಬರಬೇಕು ಅಂದರೆ ನೀವು ಇದನ್ನು ಅಳವಡಿಸ್ಕೋಬೇಕು. ನಾನೇನನ್ನು ಅಳವಡಿಸ್ಕೊಂಡಿದ್ದೀನಿ, ನಾನು ಯಾವ ದಾರಿಯಲ್ಲಿ ಬಂದಿದ್ದೀನಿ, ನಾನೇನು ಮಾಡ್ತೀನಿ, ನೀವು ನನ್ನ ಫಾಲೋ ಮಾಡಿದ್ರೆ ಸರಿಯಾಗಿ ಖಂಡಿತ ನೀವು ಸಿದ್ಧಿ ಮಾಡ್ಬೋದು. ಹಾಗೆ ಸಂಚಾರ ಮಾಡ್ಕೋಬೇಕು. ನಿಮಗೆ ಹೇಳ್ತೀನಿ, ನಾನು ಸಂಚಾರನೂ ಮಾಡ್ಕೊಳ್ತೀನಿ, ಹಾಗೆ ನಮ್ಮ ಅಪ್ಪ ಅಮ್ಮನೂ ನೋಡ್ಕೊಳ್ತೀನಿ, ಹಾಗೆ ನಮ್ಮ ತೋಟದ ಕಡೆಯೂ ನೋಡ್ಕೊಳ್ತೀನಿ, ಎಲ್ಲವನ್ನು ನೋಡ್ಕೊಳ್ತೀನಿ. ಅದರ ಮಧ್ಯೆ ಕೆಲವು ಭಕ್ತರ ಕಷ್ಟ ಸುಖಗಳನ್ನು ವಿಚಾರಿಸ್ತೀನಿ. ಗುರುಗಳೇ ಅಂತ ಬಂದರೆ ಮಾತ್ರ, ನಾನಾಗೆ ಹೋಗಲ್ಲ. ಅರ್ಥ ಆಯ್ತಾ? ಯಾರು ಬಂದಿಲ್ಲ ಅಂದರೆ ಸುಮ್ಮನೆ ಜಪ ತಪಸ್ಸು ಆಚರಣೆ ಮಾಡ್ತಾ ಕೂತ್ಕೊತೀನಿ. ಅರ್ಥ ಆಯ್ತಾ? ಇದು ಒಂದು ನನ್ನ ದಿನಚರಿಯನ್ನು ನೀವು ಅಳವಡಿಸ್ಕೊಂಡ್ರೆ, ನನ್ನ ಒಂದು ದೇವರ ವಿಚಾರ, ಆಚಾರ, ನಾನು ಮಾಡುವಂಥ ಪೂಜೆ ಜಪಗಳನ್ನು ನೀವು ಅಳವಡಿಸ್ಕೊತ ಹೋದರೆ ನೀವು ಕೂಡ ಸಿದ್ಧಿ ಮಾಡ್ತೀರಿ. ನೀವು ಜನಗಳನ್ನೆಲ್ಲ ಆಶೀರ್ವಾದ ಮಾಡಿ ಕಾಪಾಡಬೇಕು ಅನ್ನೋದು ಮುಂದಿನ ವಿಚಾರ. ನಿಮ್ಮ ಕುಟುಂಬವನ್ನಾದರೂ ನೀವು ಕಾಪಾಡ್ಕೋಬೋದು ದೇವರ ಒಂದು ಶಕ್ತಿಯಿಂದ. ಅರ್ಥ ಆಯ್ತಾ? ಇಲ್ಲಿ ದೇವರ ಶಕ್ತಿಯಿಂದ ಎಲ್ಲವೂ ಸಾಧ್ಯ ಇದೆ, ನಿಮ್ಗೆ ಗೊತ್ತಿದೆಯಲ್ಲ. ಉದಾಹರಣೆಗೆ ಪರಶುರಾಮ, ಜಮದಗ್ನಿ ಋಷಿಗಳು, ಪರಶುರಾಮ ಅವರು, ಹಾಗೆ ಇನ್ನು ಹಲವಾರು, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಮತ್ತು ಇನ್ನು ತುಂಬ ಜನ ಸಿದ್ಧಿಗಳು ಬಂದು ಇಲ್ಲಿ ಎಷ್ಟೆಲ್ಲ ಯುದ್ಧ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ಹೋಗಿದ್ದಾರೆ. ಅವರೆಲ್ಲ ಒಂದು ದೈವ ಸಿದ್ಧಿಯನ್ನು ಒಂದು ಪಡ್ಕೊಂಡು ಅದರಂತೆ ಹೋಗಿದ್ದಾರೆ. ಉದಾಹರಣೆ ಒಂದು ಶಿವಾಜಿ ಮಹಾರಾಜವರು ಅಲ್ಲ, ನೋಡಿ ಎಷ್ಟೆಲ್ಲ ಜನಗಳು ಬಂದು ಇಲ್ಲಿ ಏನೆಲ್ಲ ಮಾಡೋಗಿದ್ದಾರೆ. ಅದಕ್ಕೆಲ್ಲ ಒಂದು ದೈವದ ಒಂದು ಆಶೀರ್ವಾದ, ಓಂ ಶಿವಾಯ ದುರ್ಗಾಯ ನಮಃ ಕ್ರೀಂ ಕಾಳಿಕಾಯ, ಇದರಿಂದ. ಅರ್ಥ ಆಯ್ತಾ? ದೈವಸಿದ್ಧಿ, ದೇವರ ಪೂಜೆ, ದೇವರನ್ನು ನಂಬಿ ಇಲ್ಲಿ ಕೆಟ್ಟವರಿಲ್ಲ. ಅರ್ಥ ಆಯ್ತು? ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಇದೇ ಒಂದು ಸ್ಟೆಪ್ಪನ್ನು ಅಳವಡಿಸ್ಕೊತ ಹೋಗಬೇಕು. ಏನಾದರೂ ನಿಮ್ಮದು ಪ್ರಶ್ನೆ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ನಮಃ ಶಿವಾಯ ದುರ್ಗಾಯ ನಮಃ.